ನಮಃ ಸವಿತ್ರೇ ಜಗದೇಕಚಕ್ಷುಷೇ ಜಗತ್ಪ್ರಸೂತಿಸ್ಥಿತಿನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೇ. ನಮಸ್ಕಾರ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು. ಶ್ರೀಕೃಷ್ಣ ಹೇಳಿದಂತೆ ಸೂರ್ಯನಿಗಿಂತ ಬೇರೆ ದೇವರಿಲ್ಲ. ಸಕಲ ಜೀವರಾಶಿಗಳಿಗೂ ನವ ಚೈತನ್ಯ ತುಂಬುವ ಸೂರ್ಯ ಪ್ರತ್ಯಕ್ಷ ದೇವರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನ ಆರಾಧನೆಯನ್ನ ಮಾಡುವುದರಿಂದ ಭಯಂಕರವಾದಂತಹ ರೋಗಗಳು ನಿರ್ನಾಮವಾಗುತ್ತವೆ ಅಂತ ಹೇಳಲಾಗ್ತದೆ. ಸೂರ್ಯನು ಆರೋಗ್ಯವನ್ನ ಕೊಡುವವನು. ಸಕಲ ಜೀವಿಗಳ ಪ್ರೇರಣೆಯ ಆಧಾರಬಿಂದು ಸೂರ್ಯ. ರಥಸಪ್ತಮಿಯ ಈ ಶುಭ ದಿನ ಸೂರ್ಯದೇವ ಅದಿತಿ ಕಶ್ಯಪರ ಮಗನಾಗಿ ಅವತರಿಸಿದ. ಹಾಗೆಯೇ ಆತ 7 ಅಶ್ವಗಳ ರಥಾರೂಢನಾಗಿ ತನ್ನ ದಿಕ್ಕನ್ನ ಬದಲಿಸಿದ ಅಂತ ಹೇಳಲಾಗ್ತದೆ. ಈ ಶುಭ ಸಂದರ್ಭದಲ್ಲಿ ನಾನು ಇವತ್ತು ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ತಾ ಇದ್ದೇನೆ. ಈ ಸ್ತೋತ್ರವು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತರ್ಗತವಾದದ್ದು. ಶ್ರೀರಾಮಚಂದ್ರ ಯುದ್ಧವನ್ನ ಮಾಡಿ ಬಳಲಿರ್ತಾನೆ. ಆ ಸಂದರ್ಭಕ್ಕೆ ಸರಿಯಾಗಿ ರಾವಣ ಯುದ್ಧಕ್ಕಾಗಿ ಮುಂದೆ ಬಂದು ನಿಲ್ತಾನೆ. ಇದನ್ನು ಕಂಡಂತಹ ದೇವತೆಗಳೊಂದಿಗೆ ಯುದ್ಧವನ್ನ ನೋಡಲು ಬಂದಿದ್ದಂತಹ ಶ್ರೀ ಅಗಸ್ತ್ಯ ಮುನಿಗಳು ರಾಮನಿಗೆ ಹೇಳ್ತಾರೆ, ಎಲ್ಲರ ಹೃದಯಗಳಲ್ಲಿ ರಮಣ ಮಾಡುವಂತಹ ಮಹಾಬಾಹುವಾದ ಶ್ರೀರಾಮ, ಈ ಗೋಪನೀಯವಾದಂತಹ ಸ್ತೋತ್ರವನ್ನ ಕೇಳು. ಇದನ್ನ ಜಪಿಸುವುದರಿಂದ ನೀನು ಯುದ್ಧದಲ್ಲಿ ಜಯಶಾಲಿ ಆಗ್ತೀಯಾ, ಅದು ಖಂಡಿತ ಅಂತ ಹೇಳ್ತಾರೆ. ಅದರಂತೆ ಶ್ರೀರಾಮಚಂದ್ರ ಸೂರ್ಯನ ಪವಿತ್ರ ಆದಿತ್ಯ ಹೃದಯವನ್ನ ಪಠಿಸಿ ಹೊಸ ಚೈತನ್ಯವನ್ನ ತುಂಬಿಕೊಂಡು ಯುದ್ಧವನ್ನ ಮಾಡಿ ಜಯಶಾಲಿಯಾಗ್ತಾನೆ. ಈ ಆದಿತ್ಯ ಹೃದಯ ಸ್ತೋತ್ರದ ಫಲಶ್ರುತಿ ಅಂತಂದ್ರೆ, ಆದಿತ್ಯ ಹೃದಯ ಸ್ತೋತ್ರ ಪಠಣದಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಈ ಸ್ತೋತ್ರದ ನಿತ್ಯ ಪಾಠ ಶತ್ರುನಾಶಕರ, ಸದಾ ವಿಜಯದ ಪ್ರಾಪ್ತಿಯನ್ನ ಮಾಡುವಂತಹದ್ದು. ಸದಾ ಅಕ್ಷಯವಾದಂತಹ ಪರಮ ಮಂಗಳವು ಈ ಸ್ತೋತ್ರ ಪಠಣೆಯಿಂದ ಉಂಟಾಗ್ತದೆ. ಈ ಸ್ತೋತ್ರ ಎಲ್ಲ ಮಂಗಲಕ್ಕೂ ಮಂಗಲಕರ, ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹದ್ದು, ಚಿಂತೆ ಶೋಕಗಳನ್ನು ಪರಿಹರಿಸುವಂತಹದ್ದು, ದೀರ್ಘಾಯುಷ್ಯವನ್ನ ಕೊಡುವಂತಹದ್ದು. ಎಲ್ಲ ರೀತಿಯಾಗಿ ಫಲಶ್ರುತಿಯನ್ನ ಆದಿತ್ಯ ಹೃದಯದಲ್ಲೇ ಹೇಳಲಾಗಿದೆ. ಮತ್ತು ಮುಂದೆ ಈ ಸ್ತೋತ್ರದ ಕೊನೆಯಲ್ಲಿ ಅಗಸ್ತ್ಯರು ಈ ರೀತಿಯಾಗಿ ಹೇಳ್ತಾರೆ, ಎಲೈ ರಾಘವನೇ, ಕಷ್ಟಕಾಲದಲ್ಲಿ ಸಂಕಟ ಪರಿಸ್ಥಿತಿಯಲ್ಲಿ ಅರಣ್ಯ ಮಧ್ಯದಲ್ಲಿ ಸಿಕ್ಕಿಕೊಂಡು ಭಯಗೊಂಡಿರುವಾಗ ಮನುಷ್ಯನು ಈ ಸ್ತೋತ್ರವನ್ನು ಪಠಿಸಿದರೆ ಅವನು ದುಃಖಕ್ಕೆ ಈಡಾಗುವುದಿಲ್ಲ ಎನ್ನುವುದಾಗಿ ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ಈ ಸ್ತೋತ್ರದ ಕೊನೆಯ ಶ್ಲೋಕಗಳಲ್ಲಿ ಹೇಳುತ್ತಾ ಇದ್ದಾರೆ. ಅಂತಹ ಮಂಗಲಕರವಾದ, ಪುಣ್ಯಕರವಾದ, ಆರೋಗ್ಯವನ್ನು ಕೊಡುವಂತಹ, ದೀರ್ಘಾಯುಷ್ಯವನ್ನು ಕೊಡುವಂತಹ ಈ ಸ್ತೋತ್ರವನ್ನು ನಾನಿವತ್ತು ಹೇಳುತ್ತಾ ಇದ್ದೇನೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂಚಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದೃಷ್ಟುಮಭ್ಯಾಗತೋರಣಂ ಉಪಾಗಮ್ಯಾಬ್ರವೀದ್ರಾಮಮಗಸ್ತ್ಯೋ ಭಗವಾನ್ ಋಷಿಃ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರುವಿನಾಶನಂ ಜಯಾವಹಂ ಜಪೇ ನಿತ್ಯಮಕ್ಷಯ್ಯಂ ಪರಮಂ ಶಿವಂ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ಚಿಂತಾಶೋಕಪ್ರಶಮನಂ ಆಯುರ್ವರ್ಧನಮುತ್ತಮಂ ರಶ್ಮಿಮಂತಂ ಸಮುದ್ಯಂತಂ
देवासुरनमस्कृतं पूजयस्व विवस्वन्तं भास्करं भुवनेश्वरम् सर्वदेवात्मको ह्येषः तेजस्वी रश्मिभावनः येष देवासुरगणान् लोकान् पाति गभस्तिभिः येष ब्रह्मा च विष्णुश्च शिवस्कन्दः प्रजापतिः महेन्द्रो धनदः कालो यमः सोमो ह्यपाम्पतिः पितरो वसवः साध्या ह्यश्विनौ मरुतो मनुः वायुर्वह्निः प्रजा प्राणा ऋतुकर्ता प्रभाकरः आदित्यः सविता सूर्यः खगः पूषा गभस्तिमान् सुवर्णसदृशो भानुर्हिरण्यरेता दिवाकरः हरिदश्वः सहस्रार्चिः सप्तसप्तिर्मरीचिमान् तिमिरोन्मथनः शम्भुस्त्वष्टा मार्ताण्ड अंशुमान् हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः व्योमनाथस्तमो भेदी ऋग्यजुस्सामपारगः घनवृष्टिरपां मित्रो विन्ध्यवीथीप्लवङ्गमः आतपी मण्डली मृत्युः पिङ्गलः सर्वतापनः कविर्विश्वो महातेजा रक्तः सर्वभवोद्भवः नक्षत्रग्रहताराणाम् अधिपो विश्वभावनः तेजसामपि तेजस्वी द्वादशात्मन्नमोऽस्तु ते नमः पूर्वाय गिरये पश्चिमायाद्रये नमः ज्योतिर्गणानां पतये दिनाधिपतये नमः जयाय जयभद्राय हर्यश्वाय नमो नमः नमो नमः सहस्रांशो आदित्याय नमो नमः नम उग्राय वीराय सारंगाय नमो नमः नमः पद्मप्रबोधाय मार्ताण्डाय नमो नमः ब्रह्मेशानाच्युतेशाय सूर्यायादित्यवर्चसे भास्वते सर्वभक्षाय रौद्राय वपुषे नमः तमोघ्नाय हिमघ्नाय शत्रुघ्नायामितात्मने कृतघ्नघ्नाय देवाय ज्योतिषां पतये नमः तप्तचामीकराभाय वह्नये विश्वकर्मणे नमस्तमोभिनिघ्नाय रुचये लोकसाक्षिणे नाशयत्येष वैभूतं तदेव सृजति प्रभुः पायत्येष तपत्येष वर्षत्येष गभस्तिभिः येष सुप्तेषु जागर्ति भूतेषु परिनिष्ठितः येष एवाग्निहोत्रं च फलं चैवाग्निहोत्रिणाम् वेदाश्च कृतवश्चैव क्रतूनां फलमेव च यानि कृत्यानि लोकेषु सर्व एष रविः प्रभुः येन मापत्सु कृच्छ्रेषु कान्तारेषु भयेषु च कीर्तयन् पुरुषः कश्चिन्नावसीदति राघव पूजयस्वैनमेकाग्रो देवदेवं जगत्पतिम् एतत्त्रिगुणितं जप्त्वा युद्धेषु विजयिष्यसि
अस्मिन् क्षणे महाबाहो रावणं त्वं वधिष्यसि। एवमुक्त्वा तदागस्त्यो जगाम च यथागतम्। एतच्छ्रुत्वा महातेजा नष्टशोकोऽभवत्तदा। धारयामास सुप्रीतो राघवः प्रयतात्मवान्। आदित्यं प्रेक्ष्य जप्त्वा तु परं हर्षमवाप्तवान्। त्रिराचम्य शुचिर्भूत्वा धनुरादाय वीर्यवान्। रावणं प्रेक्ष्य हृष्टात्मा युद्धाय समुपागमत्। सर्वयत्नेन महता वधे तस्य धृतोऽभवत्। अथ रविरवदन्निरीक्ष्य रामं मुदितमनाः परमं प्रहृष्यमाणः। निशिचरपतिसंक्षयं विदित्वा सुरगणमध्यगतो वचस्त्वरेति। इति श्रीमद्रामायणे युद्धकाण्डे सप्तोत्तरशततमे सर्गे श्री आदित्यहृदयस्तोत्रं ಸಂಪೂರ್ಣಂ. ಈ ರೀತಿಯಾಗಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹೇಳಿರುವಂತಹ ಆದಿತ್ಯ ಹೃದಯ ಸ್ತೋತ್ರ ಸಂಪೂರ್ಣವಾಯಿತು. ಈ ಆದಿತ್ಯ ಹೃದಯ ಸ್ತೋತ್ರವನ್ನು ನಿತ್ಯ ನಾವು ಪಠಿಸಿ ಕೇಳಿ ಆ ಸೂರ್ಯದೇವನ ಕೃಪೆಗೆ ಪಾತ್ರರಾಗಿ ಯಶಸ್ಸನ್ನು ಹೊಂದೋಣ ಅಂತ ಹೇಳ್ತಾ ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.